ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಇನ್ನು ನೆನಪು ಮಾತ್ರ. 72 ವರ್ಷಗಳ ಸಾಂಸಾರಿಕ ಜೀವನವನ್ನು ನಡೆಸಿದಂತಹ ಚೆನ್ನಮ್ಮ ದೇವೇಗೌಡರನ್ನ ಬಿಟ್ಟು ಅಗಲಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ 6 ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಇನ್ನು ಮನೆಗೆ ಬರ್ತಾ ಇದ್ದಂತಹ ಪ್ರತಿಯೊಬ್ಬರನ್ನು ಕೂಡ ತಾಯಿಯ ರೀತಿಯಲ್ಲಿಯೇ ನೋಡಿಕೊಳ್ತಾ ಇದ್ರು ಅನ್ನೋದು ಮನೆಗೆ ಹೋದವರು ತುಂಬ ಹತ್ತಿರದಿಂದ ಬಲ್ಲವರು ಹೇಳುವಂತಹ ಮಾತು. ನಿನ್ನೆ ಪದ್ಮನಾಭನಗರದಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಸಾಕ್ತು. ಹಾದಿಯುದ್ದಕ್ಕೂ ಕೂಡ ಜನ ಕಣ್ಣೀರಿನ ವಿದಾಯ ಹೇಳಿದ್ದಾರೆ, ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಹೇಗಿತ್ತು ಅಂತಿಮ ಯಾತ್ರೆ? ಬನ್ನಿ ನೋಡ್ಕೊಂಡು ಬರೋಣ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ಪದ್ಮನಾಭನಗರ ನಿವಾಸಕ್ಕೆ ಚೆನ್ನಮ್ಮ ಅಂತಿಮ ವಿದಾಯ. ರಸ್ತೆಯ ಇಕ್ಕೆಲೆಗಳಲ್ಲೂ ಜನರಿಂದ ಅಂತಿಮ ದರ್ಶನ. ತಡರಾತ್ರಿವರೆಗೂ ಅಂತಿಮ ದರ್ಶನಕ್ಕೆ ಸೇರಿದ್ದ ಜನ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮನವರು ಇನ್ನೂ ನೆನಪು ಮಾತ್ರ. ಬಾರದೂರಿಗೆ ದೇವೇಗೌಡ ಅವರ ಶಕ್ತಿ ಪಯಣ ಬೆಳೆಸಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಜನಿಸಿದ್ದ ಚೆನ್ನಮ್ಮ ಅವರು ಹುಟ್ಟಿದ್ದು ಹಳ್ಳಿಯೇ ಆಗಿದ್ರೂ ಬೆಳೆದಿದ್ದು ಬೆಂಗಳೂರು. ಪದ್ಮನಾಭನಗರದಲ್ಲಿ ಸರಳ ಸಜ್ಜನಿಕೆಯಿಂದ ಇದ್ದ ಮಹಾನ್ ತಾಯಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಪದ್ಮನಾಭನಗರದಲ್ಲಿ ದೇವೇಗೌಡರು ಸೇರಿದಂತೆ ಕುಟುಂಬ ಸದಸ್ಯರು ಅಂತಿಮ ಪೂಜೆ ಸಲ್ಲಿಸಿದ್ರು. ಅದಾದ ಬಳಿಕ ಪಾರ್ಥಿವ ಶರೀರವನ್ನು ಚಿರಶಾಂತಿ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ಇದೇ ಪದ್ಮನಾಭನಗರ ನಿವಾಸಕ್ಕೆ ಚೆನ್ನಮ್ಮನವರು ಹೇಳಿದ ಅಂತಿಮ ವಿದಾಯವಾಗಿತ್ತು. ಪದ್ಮನಾಭನಗರ ನಿವಾಸದಿಂದ ಚಿರಶಾಂತಿ ವಾಹನದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿತ್ತು. ಪುತ್ರ ಎಚ್.ಡಿ.ಕೆ, ಪುತ್ರಿಯರು ಅದೇ ವಾಹನದಲ್ಲಿ ಬಂದ್ರು. ಪದ್ಮನಾಭನಗರದಿಂದ ಹೊರಟ ಪಾರ್ಥಿವ ಶರೀರ ದೇವೇಗೌಡ ಪೆಟ್ರೋಲ್ ಬಂಕ್ ಮಾರ್ಗವಾಗಿ ನಾಯಂಡಹಳ್ಳಿ ಬಳಿ ಆಗಮಿಸಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನ ಚೆನ್ನಮ್ಮನವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಅದೇ ಮಾರ್ಗವಾಗಿ ಬರ್ತಿದ್ದ ನಾಗರಬಾವಿ ಸುಮನಹಳ್ಳಿ ಬಳಿಯೂ ಕಿಕ್ಕಿರಿದು ಜನ ಸೇರಿದ್ರು. ಪುಷ್ಪಾರ್ಚನೆ ಮಾಡುವ ಮೂಲಕ ರಸ್ತೆ ಬದಿಯಲ್ಲೇ ನಿಂತು ಚೆನ್ನಮ್ಮನವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ್ರು. ಇನ್ನು ಲಗ್ಗೆರೆ ಬ್ರಿಡ್ಜ್ನ 2 ರಸ್ತೆಯ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಇನ್ನು ಗೊರಗುಂಟೆಪಾಳ್ಯದಲ್ಲೂ ಜನಸಾಗರವೇ ಸೇರಿತ್ತು. ದೇವೇಗೌಡರ ಪತ್ನಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಜನಸಾಗರ. ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ಸ್ಥಳೀಯರಿಂದ ನಮನ. ಕುಣಿಗಲ್ ಬೈಪಾಸ್ ಬಳಿ ಮಹಿಳೆಯರು ಕಣ್ಣೀರು. ಇನ್ನು ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಜನರು ಕಿಕ್ಕಿರಿದು ಸೇರಿದ್ರು. ನೆಲಮಂಗಲದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅಂತಿಮ ನಮನ ಸಲ್ಲಿಸಿದ್ರೆ, ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಚಿರಶಾಂತಿ ವಾಹನ ಆಗಮಿಸುತ್ತಿದ್ದಂತೆ ಅಲ್ಲಿನ ಗ್ರಾಮಸ್ಥರು ರಸ್ತೆಯ 2 ಬದಿಯಲ್ಲಿ ನಿಂತು ಅಂತಿಮ ದರ್ಶನ ಪಡೆದ್ರು. ಇದೇ ವೇಳೆ ಸ್ಥಳೀಯರಿಗೆ ಕೈಮುಗಿದು ಎಚ್.ಡಿ. ಕುಮಾರಸ್ವಾಮಿ ಧನ್ಯವಾದ ಅರ್ಪಿಸಿದ್ರು. ಕುಣಿಗಲ್ ರಸ್ತೆಯ ಅಂಚೆಪಾಳ್ಯ ಗ್ರಾಮಸ್ಥರು ಅಂತಿಮ ನಮನ ಸಲ್ಲಿಸಿದ್ರು. ಕುಣಿಗಲ್ ಬೈಪಾಸ್ ಬಳಿ ಮಹಿಳೆಯರು ಕಣ್ಣೀರು ಹಾಕಿದ್ರು. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಅಂತಿಮ ನಮನ ಸಲ್ಲಿಸಿದ್ರು. ಇದೇ ವೇಳೆ ದೇವೇಗೌಡರನ್ನು ನೋಡಲು ಜನ ಮುಗಿಬಿದ್ದ ಪ್ರಸಂಗವೂ ನಡೆಯಿತು. ಇತ್ತ ಬೆಳ್ಳೂರು ಕ್ರಾಸ್ ಟೋಲ್ ಬಳಿ ಸಾವಿರಾರು ಜನ ಚೆನ್ನಮ್ಮರಿಗೆ ಅಂತಿಮ ನಮನ ಸಲ್ಲಿಸಿದ್ರು. ಚನ್ನರಾಯಪಟ್ಟಣದಲ್ಲಿ ತಡರಾತ್ರಿ ಅಂತಿಮ ದರ್ಶನ. ನೂರಾರು ಮಹಿಳೆಯರು, ಹಿರಿಯರಿಂದ ಅಂತಿಮ ನಮನ. ತಡರಾತ್ರಿವರೆಗೂ ಚೆನ್ನಮ್ಮನವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನ ರಸ್ತೆಯಲ್ಲಿ ಕಾದು ನಿಂತಿದ್ರು. ರಾತ್ರಿ 11:30ಕ್ಕೆ ಚನ್ನರಾಯಪಟ್ಟಣ ಬಳಿ ಪಾರ್ಥಿವ ಶರೀರ ಆಗಮಿಸುತ್ತಿದ್ದಂತೆ ಟೌನ್ ಪೊಲೀಸ್ ಠಾಣೆ ಬಳಿ ಸ್ಥಳೀಯರು, ಗ್ರಾಮಸ್ಥರು ಅಂತಿಮ ನಮನ ಸಲ್ಲಿಸಿದ್ರು. ತಡರಾತ್ರಿ ಆದರೂ ನೂರಾರು ಮಹಿಳೆಯರು, ಹಿರಿಯರು ಚೆನ್ನಮ್ಮ ಆತ್ಮಕ್ಕೆ ಶಾಂತಿ ಕೋರಿದ್ರು. ಪುಷ್ಪಾರ್ಚನೆ ಮಾಡುವ ಮೂಲಕ ಅಂತಿಮ ನಮನ ಸಲ್ಲಿಸಿದ್ರು. ಒಟ್ಟಾರೆ ನಿನ್ನೆ ಮಧ್ಯಾಹ್ನ 12:30ರ ಸುಮಾರಿಗೆ ಬೆಂಗಳೂರಿನ ಪದ್ಮನಾಭನಗರದಿಂದ ಹೊರಟ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಮುಂಜಾನೆ ಹೊಳೆನರಸೀಪುರಕ್ಕೆ ಆಗಮಿಸಿತು. ಅಲ್ಲಿಂದ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಲಾಯಿತು. ತಾಯಿಯ ಪಾರ್ಥಿವ ಶರೀರದ ಮುಂದೆಯೇ ಕುಳಿತು ರೇವಣ್ಣ ಗಳಗಳನೆ ಅತ್ತರು. ಚೆನ್ನಮ್ಮ ಅಂತಿಮ ಯಾನದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ರಾಘು ಮಾರಿಸ್ವಾಮಿ, ಪಬ್ಲಿಕ್ ಟಿವಿ.